ಹಾಯ್ ಫ್ರೆಂಡ್ಸ್, ಹ್ಯಾಪಿ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆ ಸ್ವಲ್ಪ ಬೇಗ ಎದ್ದು ಪ್ರೇಯರ್ ಮಾಡಿ ವಾಕ್ ಹೋಗ್ಬಿಟ್ಟು ಬಂದು ಈಗ ಬಿಸಿ ಬಿಸಿ ಒಂದು ಕಾಫಿ ಕುಡಿಯೋಣ ಅಂತ ಕಾಫಿಗೆ ಇಡ್ತಿದ್ದೀನಿ. ಬ್ಲಾಕ್ ಕಾಫಿ ಇದು. ಒಂದು ಅರ್ಧ ಸ್ಪೂನಷ್ಟು ಕಾಫಿ ಹಾಕ್ಕೊಂಡಿದ್ದೀನಿ. ನೋಡಿ, ಬಿಸಿನೀರು ಹಾಕ್ಕೊತಿದ್ದೀನಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಬೇಕು. ನೋಡಿ, ಮಿಷಿನ್ ತೊಗೊಂಡು ನಾನು ನೀಟಾಗಿ ಮಿಕ್ಸ್ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡಿ ನಾವು ಬೆಳಗ್ಗೆ ಹೊತ್ತೊಂದು ಕಾಫಿ ತೊಗೊಳ್ಳೋದ್ರಿಂದ. ಬ್ಲ್ಯಾಕ್ ಕಾಫಿ ಎಂಥವ್ರಿಗೂ ತುಂಬಾ ಒಳ್ಳೆಯದು, ತುಂಬ ಎನರ್ಜಿ ಬೂಸ್ಟ್ ಮಾಡುತ್ತೆ, ನಮ್ಮ ಸ್ಕಿನ್ನಿಗೆಲ್ಲ ತುಂಬ ಒಳ್ಳೆಯದು. ಇದನ್ನು ಯೂಸ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಅದಕ್ಕೆ ನಾನು ಬೆಳಗ್ಗೆ ಫ್ರೆಶ್ ತೊಗೊತೀನಿ, ಒಂದೊಂದು ಟೈಮ್ ಕಾಫಿ ತೊಗೊತೀನಿ, ಒಂದೊಂದು ಟೈಮ್ ಜಿಂಜರ್, ಈ ಥರದ್ದೆಲ್ಲ ಯೂಸ್ ಮಾಡೋದ್ರಿಂದ ನಮ್ಮ ದಿನಚರಿ ಫುಲ್ ಚೆನ್ನಾಗಿರುತ್ತೆ. ಹಾಗೆ ನಾನು ಹೊರಗಡೆ ಹೋಗಿ ಸ್ವಲ್ಪ ಮೋರಲ್ಲೆಲ್ಲ ಸ್ವಲ್ಪ ಮನೆಗೆ ಬೇಕಿರೋಂಥ ಥಿಂಗ್ಸ್ ಎಲ್ಲ ತೊಗೊಬಂದೆ. ಇದೆಲ್ಲ ನೋಡಿ, ಈ ಥರ ಎಲ್ಲ ತೆಗೆದಿಡ್ತಿದ್ದೀನಿ. ಸ್ವಲ್ಪ ಎಲ್ಲ ಕ್ಲೀನಿಂಗ್ ಮಾಡೋಣ ಇವತ್ತು ಸ್ವಲ್ಪ ಅಂತ. ಮತ್ತು ಟಿಫನ್ ಎಲ್ಲ ರೆಡಿ ಮಾಡಬೇಕು, ಅದರಿಂದ ತೊಗೊಬಂದಿದ್ದೀನಿ. ನಮ್ಮ ರೂಬಿಗೆ ಇದು ಬಿಸ್ಕೆಟು, ಅದು ಶುಗರ್ಲೆಸ್ ಬಿಸ್ಕೆಟ್ ತಿನ್ನುತ್ತೆ, ಅದರಿಂದ ಅದಕ್ಕೆ ತಂದಿದ್ದೀನಿ. ನೋಡಿ, ಇದು ಕೊರಿಯನ್ ಅವ್ರದ್ದು ಮ್ಯಾಗಿ, ನನಗೆ ಇಷ್ಟ. ಇದು ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟಾಗಿ ಟೇಸ್ಟು ಅದರಿಂದ. ಮತ್ತು ತಂದಿರೋವಂಥ ಬೆಂಡೆಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಒಂದು ಬೌಲಲ್ಲಿ ಹಾಕ್ಕೊತಿದ್ದೀನಿ. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಸ್ವಲ್ಪ ಜೋಡಿಸ್ಕೊಂಡೆಲ್ಲ ಕ್ಲೀನ್ ಮಾಡ್ಕೊಂಡು ಟಿಫನ್ ರೆಡಿ ಮಾಡಬೇಕು. ಮತ್ತು ನೋಡಿ, ಅಕ್ಕಿ ಚೆನ್ನಾಗಿದೆ, ಇದು ಅಕ್ಕಿ ತಗೊಬಂದೆ. ಅಕ್ಕಿ ಸಹ ಇದಕ್ಕೆ ಹಾಕ್ತಿದ್ದೀನಿ. ನೋಡಿ, ಅಕ್ಕಿ ನಾವು ಜಾಸ್ತಿ ದಿನ ಏನಾದರೂ ಇಡಬೇಕಾದ್ರೆ ಒಂದು ಸಿಂಪಲ್ ರೆಮಿಡಿ ಹೇಳ್ತೀನಿ, ಅದನ್ನು ಮಾಡಿ. ಲವಂಗ ಒಂದು 5ರಿಂದ 10 ಲವಂಗ ತೊಗೊಳ್ಳಿ. ಅದನ್ನು ನಾವು ಅಕ್ಕಿ ಒಳಗಡೆ ಈ ಥರ ಹಾಕಿಟ್ಟಾಗ ಅದು ಹುಳ ಆಗೋದಿಲ್ಲ. ಈ ಸೋನಾ ಮಸೂರಿ ಅಕ್ಕಿಲೆಲ್ಲ ಏನಂದರೆ ವೈಟ್ ಹುಳ ಆಗ್ಬಿಡುತ್ತೆ, ಜಾಸ್ತಿ ದಿನ ಅಕ್ಕಿ ಸ್ಟೋರೇಜ್ ಮಾಡಿ ಇಡೋಕ್ಕಾಗಲ್ಲ. ಈ ಥರ ನಾವು ಹಾಕೋದ್ರಿಂದ ತುಂಬ ಬೆನಿಫಿಟ್ ಇರುತ್ತೆ. ನಾನು ಫ್ರೆಶ್ ಕುಡ್ಕೊಂಡು ಹಾಗೆ ಹೊರಗಡೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ. ಸ್ವಲ್ಪ ಗಿಡಕ್ಕೆಲ್ಲ ನೀರು ಹಾಕಬೇಕು. ಫಸ್ಟು ನಾನು ಕಾಫಿ ಕುಡ್ಕೊಂಡು ಆಮೇಲೆ ಈ ಕೆಲಸ ಎಲ್ಲ ಮಾಡೋಣ ಅಂತ ಕುಡಿತಿದ್ದೀನಿ. ಹೊರಗಡೆ ಅಂತೂ ತುಂಬ ತಣ್ಣಗಿದೆ. ನೋಡಿ, ಆಲ್ರೆಡಿ ನಾನು ಟಿಫನ್ ರೆಡಿ ಮಾಡಿದ್ದಾಯಿತು. ಬೆಂಡೆಕಾಯಿ ಪಲ್ಯ ಮಾಡಿದ್ದೀನಿ. ಮತ್ತು ಚಪಾತಿ ಮಾಡೋಣ ಅಂತ ಚಪಾತಿಗೆಲ್ಲ ಕಲಸಿಟ್ಟಿದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೊಳ್ಳೋ ಅಂಥ ಬ್ರೇಕ್ಫಾಸ್ಟ್ ಇದು ಚಪಾತಿ. ಚಪಾತಿ ಕಾಂಬಿನೇಷನ್ ಬೆಂಡೆಕಾಯಿ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಇವತ್ತು ಫ್ರೆಶ್ಶಾಗಿ ಸಿಕ್ತು, ತೊಗೊಬಂದು ಮಾಡ್ತಿದ್ದೀನಿ. 2 ಚಪಾತಿ, ಸ್ವಲ್ಪ ಬೆಂಡೆಕಾಯಿ ಪಲ್ಯ ಗೊಜ್ಜು ತಿಂದುಬಿಟ್ಟು ಆಮೇಲೆ ಸ್ವಲ್ಪ ಕೆಲಸ ಮಾಡಿಬಿಟ್ಟು ಹೊರಗಡೆ ಹೋಗುವಂಥದ್ದಿದೆ ಕೆಲಸ. ಇವತ್ತು ಸ್ವಲ್ಪ ಹೋಗಬೇಕು, ಅದಕ್ಕೆ ಸ್ವಲ್ಪ ಬೇಗ ಮಾಡೋಣ ಅಂತ ಮಾಡ್ತಿದ್ದೀನಿ ಟಿಫನ್ನು. ನನ್ನ ವೀಡಿಯೋಗಳನ್ನ ನೋಡ್ತಿರೋರು ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹೊಸದಾಗಿ ಎಲ್ಲ ನಾನಿದು ಸ್ಟಾರ್ಟ್ ಮಾಡಿದ್ದೀನಿ, ಸಪೋರ್ಟ್ ಮಾಡಿ ಪ್ಲೀಸ್. ಫಾಲೋ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ. ನೋಡಿ, ಚಪಾತಿ ರೆಡಿ ಆಯಿತು, ಪಲ್ಯ ರೆಡಿ ಆಗಿದೆ. ಇದನ್ನು ತಿಂದು ಸ್ನಾನ ಮಾಡಿ ಹೊರಗಡೆ ಹೋಗಬೇಕು. ಮತ್ತು ಇನ್ನೊಂದು ಸ್ವಲ್ಪ ಕೆಲಸ ಇತ್ತು, ಬೆಳ್ಳುಳ್ಳಿ ಎಲ್ಲ ಸುಲಿದಿಡೋಣ ಅಂತ. ಎಮರ್ಜೆನ್ಸಿಗೆ ನಾವು ಎಲ್ಲನೂ ಮಾಡ್ಕೊಂಡಿರೋದಕ್ಕಾಗಲ್ಲ, ಹೊರಗಡೆ ಎಲ್ಲಾದರೂ ಹೋಗಬೇಕು, ಏನಾದರೂ ಇಂಪಾರ್ಟೆಂಟ್ ಕೆಲಸ ಇರುತ್ತೆ. ಆ ಟೈಮಲ್ಲಿ ನಾವು ಹೋಗ್ಬೇಕಾದ್ರೆ ಎಲ್ಲನೂ ಮಾಡೋಕ್ಕಾಗಲ್ಲ. ಅದರಿಂದ ಎಲ್ಲ ರೆಡಿ ಮಾಡಿ ಇಟ್ಕೊಬಿಟ್ರೆ ಈ ಥರ ನಮಗೆ ಟಿಫನ್ ಮಾಡೋದಕ್ಕೆ ಆಗಲಿ, ಊಟ ಮಾಡೋದಕ್ಕೆ ಆಗಲಿ ತುಂಬಾ ಹೆಲ್ಪ್ ಆಗುತ್ತೆ. ಮನೇಲಿ ಟೈಮ್ ಇದ್ದಾಗ ಈ ಸಣ್ಣ ಪುಟ್ಟ ಕೆಲಸ ನಾವೇ ಮಾಡ್ಕೊಳ್ಳೋದ್ರಿಂದ ನಮಗೂ ಸ್ವಲ್ಪ ಟೈಮ್ ಇದ್ರ ಜೊತೆ ಕಳೆಯೋ ಥರ ಆಗುತ್ತೆ. ಬರೀ ಫೋನು, ಮೊಬೈಲ್, ಟೆನ್ಷನ್ಸ್ ಅವೆಲ್ಲ ಬಿಟ್ಟು ಸ್ವಲ್ಪ ಮನೆ ಕೆಲಸ ಮಾಡಿಕೊಂಡ್ರೆ ಮೈಂಡ್ ರಿಲೀಫ್ ಆಗುತ್ತೆ. ಅದರಿಂದ ನಾನು ಸ್ವಲ್ಪ ಎಲ್ಲ ಮನೆ ಕೆಲಸ ಎಲ್ಲನೂ ಕಂಪ್ಲೀಟಾಗಿ ಮಾಡ್ಕೊತೀನಿ. ಮತ್ತು ನಾನು ಇವಾಗ ಹೊರಗಡೆ ಹೋಗ್ತಿದ್ದೀನಿ, ಸ್ವಲ್ಪ ಕೆಲಸ ಇತ್ತು ನನಗೆ. ಹೀಗೆ JP ನಗರ ಹೋಗೋಣ ಅಂತ ರೆಡಿಯಾಗಿ ಹೋಗ್ತಿದ್ದೀನಿ. ಇನ್ನೂ ಸ್ವಲ್ಪ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಬೇಕಿತ್ತು, ಬಟ್ ಮಾಡೋಕ್ಕೆ ಆಗಲಿಲ್ಲ, ಸ್ವಲ್ಪ ಕೆಲಸ ಇದೆ ಅಂತ. ಬಟ್ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡ್ತಾಯಿರಿ ಈ ವಿಡಿಯೋಗಳನ್ನ. ಮತ್ತು ನೋಡ್ತಾ ಇರೋರು ಪ್ರತಿಯೊಬ್ಬರು ಸಹ ಕಾಮೆಂಟ್ ಮಾಡಿ ಹೇಗಿದೆ ಏನು ಅಂತ. ನನ್ನ ದಿನಚರಿ ಈ ಥರ ನಡೀತಾ ಇದೆ. ಇನ್ನೂ ಸ್ವಲ್ಪ ಚೆನ್ನಾಗಿ ಬೆಟರಾಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.